ಮೇಡಮ್, ಈಗ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಏನಕ್ಕೆ ಇಟ್ಕೊಂಡಿದೀವಿ ಅಂದ್ರೆ, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ನಮಗೆ ಡೈರೆಕ್ಷನ್ಸ್ ಬಂದಿದೆ. ಇತ್ತೀಚೆಗೆ ನಾವು ಎನರ್ಜಿನ ಇದುವರೆಗೂ ಕನ್ವೆನ್ಷನಲ್ ಅಲ್ಲಿ ಮಾಡ್ತೀವಿ. ಇತ್ತೀಚೆಗೆ ಏನಾಗಿದೆ, ವಿಂಡ್ ಮಾಡ್ತಾ ಇದೀವಿ, ಸೋಲಾರ್ ಮಾಡ್ತಾ ಇದೀವಿ, ಆಮೇಲೆ ಬೇರೆ ಬೇರೆ ವ್ಯವಸ್ಥೆಯಿಂದ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡ್ತಾ ಇದೀವಿ. ಹಾಗಾಗಿ ಇಟ್ ಹಸ್ ಬಿಕಮ್ ಎ ಸ್ಮಾರ್ಟ್ ಎನರ್ಜಿ ಅನ್ನೋದು ಪ್ರಶ್ನೆ, ಅದಕ್ಕೆ ಒಂದು ಆನ್ಸರ್ ಸಿಕ್ತು ಮೇಡಮ್. ಆಮೇಲೆ ನೀವು ಏನೇ ಟೆಕ್ನಾಲಜಿ ಚೇಂಜ್ ಮಾಡ್ಕೋಬೇಕಾದ್ರೂ ಅದಕ್ಕೆ ಸೇಫ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಒಂದು ನಮ್ದು ಧ್ಯೇಯ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅನ್ನೋದು ಇರೋದೇ ಒಂದು ಸೇಫ್ಟಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಹಾಗಾಗಿ ವಿ ಹ್ಯಾವ್ ಯೂಸ್ ದಟ್ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಮೇಡಮ್. ಈಗ ಇಂಧನ ಇಲಾಖೆಗೆ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇದೆ ಮೇಡಮ್. ಈಗ ಏನಾಗಿದೆ, ನಾವು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ 650 ವೋಲ್ಟ್ಸ್ ಅಂಡ್ ಅಬವ್ ಮಾತ್ರ ಮಾಡ್ತಾ ಇದ್ದೀವಿ. ಸೊ ಈಗ 11 kV 650 ವೋಲ್ಟ್ಸ್ ಅಂಡ್ ಅಬವ್ ಅಂದ್ರೆ 11 kVನೇ. ಸೊ 11 kVಯಲ್ಲಿ ನಾವು ಏನೇನು ಇನ್ಸ್ಟಾಲೇಷನ್ಸ್ ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ ಅದರಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಲೆಸ್ ದನ್ 10% ಇದೆ ಮೇಡಮ್. ಸೊ ಬಿಲೋ ದಟ್ ಏನೇನಿದೆ ಅವೆಲ್ಲ ನಾವು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಮ್ಮಲ್ಲಿ ಸ್ಟಾಫ್ ಸಫಿಷಿಯೆಂಟ್ ಆಗಿಲ್ಲ. ಈಗ ಇದುವರೆಗೂ ವಿ ವರ್ ಓನ್ಲಿ 20 to 30 ಪೀಪಲ್ ಅಷ್ಟೇ ಇದ್ದಿದ್ದು. ಇತ್ತೀಚಿನ ಮಟ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರದ CMಗಳಾಗ್ಲಿ ಮಿನಿಸ್ಟರ್ಗಳಾಗ್ಲಿ ಒಂದು 150 ರೇಂಜ್ಗೆ ತಂದು ನಿಲ್ಲಿಸಿದ್ದಾರೆ ಮೇಡಮ್. ಸೊ ಹಾಗಾಗಿ ಎಲ್ಲಾ ಇನ್ಸ್ಟಾಲೇಷನ್ಸ್ ಕವರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯು ಕ್ಯಾನ್ ಸೇ ದಟ್ ನಂಬರ್ ಆಫ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ವಿದ್ಯುತ್ ಅನ್ನೋದೇ ಒಂದು ಭಯ ಸರ್ ಎಲ್ಲರಲ್ಲೂ. ಹೌದು. ಸೊ ದಟ್ ಅದನ್ನ ವಿದ್ಯುತ್ ಅನ್ನೋ ಒಂದು ಭಯನ ಜನರಲ್ಲಿ ಯಾವಾಗ ಹೋಗುತ್ತೆ ಮೇಡಮ್, ನಾನು ಇಲಾಖೆಗಳಿಂದ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಮೇಡಮ್, ನಾನು ಲಾಸ್ಟ್ ಟೈಮ್ ಒಂದು ಯಾವುದೋ ಇದ್ರಲ್ಲಿ ಹೇಳ್ಬೇಕಾದ್ರೆ ಇಟ್ ಈಸ್ ಇನ್ವಿಸಿಬಲ್ ಡೆಮನ್ ಅಂತ ಹೇಳಿದ್ದೆ. ಬಿಕಾಸ್ ಯು ಕ್ಯಾನಾಟ್ ಸಿ ಎಲೆಕ್ಟ್ರಿಸಿಟಿ, ಕರೆಂಟ್ ಆಗಲಿ ವೋಲ್ಟೇಜ್ ಆಗಲಿ ನಥಿಂಗ್ ಕ್ಯಾನ್ ಬಿ ಸೀನ್. ಸೊ ಹಾಗಾಗಿ ಅದನ್ನೆಲ್ಲ ನಾವು ವಿಜುವಲೈಸ್ ಮಾಡಿಕೊಂಡು ನಾವು ಆಪರೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಇನ್ಸ್ಪೆಕ್ಟರೇಟ್ ಅಲ್ಲಿ ಏನ್ ಸ್ಟಾಫ್ ಇದಾರೋ ಅದನ್ನ ನಾವು ಆದಷ್ಟು ಜಾಗೃತಿ ಮಟ್ಟಿಗೆ ಮಾಡ್ತಾ ಇದೀವಿ. ಇನ್ನು ಮುಂದೆ ಇದೇ ರೀತಿ ಸೇಫ್ಟಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನರಲ್ಲಿ ಮಾಡಿ ನಂಬರ್ ಆಫ್ ಆಕ್ಸಿಡೆಂಟ್ಸ್ ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಮೇಡಮ್, ನನ್ನ ಹೆಸರು ನಾಗರಾಜ್ ಕೆ ಅಂತ, ಅಡಿಷನಲ್ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್. ಬ್ಯಾಂಗ್ಳೂರ್ ಹೆಡ್ ಆಫೀಸಲ್ಲಿ ಇರ್ತೀನಿ. ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆದ್ಮೇಲೆ ನಾನು. ಥ್ಯಾಂಕ್ ಯು ಮೇಡಮ್.